ಬಿಡ್ತಾನೆ ಅನ್ನೋದು ನನಗೆ ಹೇಳಿದೆ. ಈಗ ಸತ್ರು ಅಂದರೆ ನಮ್ಮನ್ನು ಕೊಂದು ಬಿಡ್ತಾನೆ ಅಂತ ನಾನು ಹೇಳಿಕೊಂಡೇ ಇದ್ದೇನೆ. ಹೇಳಿಕೊಂಡು ಆ ಪಾಲಿಟೆಕ್ನಿಕ್ ಹತ್ರ ಆಗುವಾಗ ಆಗ ಶೇಖರ್ ಶೆಟ್ಟಿ ಇವೆಲ್ಲಿದ್ದ ಅಶೋಕ್ ಶೆಟ್ಟಿ ಎಲ್ಲ ಆಗ ಡೋರ್ ರಟ್ ಒಂದು ಮೈಲ್ಗಲ್ಲಿಗೆ ಹೋಗಿ ಜಪಿದ. ನಾನು ಎಷ್ಟು 1 ವರ್ಷ ಫುಲ್ ಆಸ್ಪತ್ರೆಯಲ್ಲಿದ್ದೆ. ನಿಮಗೆ ತುಂಬಾ ಏಟಾಗಿತ್ತು? ಹೌದಪ್ಪ, ಕಾಲು ನೋಡಿ, ಇದೆಲ್ಲ ತಲೆ, ಇದೆಲ್ಲ ಏಟಾದ್ದೇ ಊರ ಅಂತೂ ನನಗೆ ನೀರು ಬಿಟ್ಟಾಗಿದೆ. ಬೊಂಬೈಯಲ್ಲಿ ಹೋಗಿ 9 ವರ್ಷ. 9 ವರ್ಷ. ಹೇಗೆ ಮುಂಬೈಗೆ ಹೋದ್ರಿ? ನೀವು ಹಿಮ್ಮೇಳದ ಗುರುಗಳಾಗಿ ನಾನು ಕೇಳುವಂತ, ಈಗ ತುಂಬಾ ಜನ ಈಗ ಯಾರು ಒಂದಷ್ಟು ನಿಮ್ಮ ಶಿಷ್ಯರಿದ್ದಾರೆ, ಅದು ಬೇರೆ ವಿಚಾರ. ಹಿಮ್ಮೇಳದವರು ಈಗ ನಮ್ಮ ವಾಹಿನಿಯ ಮುಖಾಂತರ ಹಿಮ್ಮೇಳವಾದಕರೆಲ್ಲ ನೋಡ್ತಾ ಇರಬಹುದು. ಅವರಿಗೆ ನೀವು ಏನಾದ್ರೂ ಒಂದು ಹೇಳುದಿದ್ರೆ, ಅವರ ಇಂಪ್ರೂವ್ಮೆಂಟ್ ಬೇಕಾಗಿ ಏನಾದ್ರೂ ಹೇಳಬಹುದು. ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ, ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ. ಯಕ್ಷ ಪಯಣದ ಕಥೆಯನ್ನ ಪ್ರತಿ ಸಂಚಿಕೆಯಲ್ಲೂ ಒಬ್ಬೊಬ್ಬರು ವಿಶೇಷವಾದ ಅತಿಥಿಗಳೊಂದಿಗೆ ನೀವು ನೋಡ್ತಾ ಇದ್ರಿ. ಇವತ್ತಿನ ಯಕ್ಷ ಪಯಣದ ಕಥೆಯನ್ನ ಉಜಿರೆ ಪರಿಸರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಯಕ್ಷಗಾನದ ಹಿಮ್ಮೇಳ ತರಗತಿಗಳನ್ನ ನೀಡುತ್ತಾ ಬರ್ತಾ ಇರುವಂತವರು, ಜೊತೆಗೆ ತಮ್ಮಿಂದ ಒಂದಷ್ಟು ಶಿಷ್ಯವರ್ಗವನ್ನ ಮೇಳಗಳ ತಿರುಗಾಟಕ್ಕೆ ಕಳುಹಿಸಿ ಕೊಟ್ಟಂತಹ ಉಜಿರೆಯ ಶ್ರೀಯುತ ಮೋಹನ್ ಬೈಪಾಡಿತ್ತಾಯರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗುವವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಯಕ್ಷಗಾನ ಅಥವಾ ಯಕ್ಷ ಪಯಣದ ವಿಚಾರಕ್ಕೆ ಬರ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಮೋಹನ್ ಬೈಪಾಡಿತ್ತಾಯರು ಮೂಲತಃ ಎಲ್ಲಿಯವರು, ತಮ್ಮ ಹಿನ್ನೆಲೆಯನ್ನ ಹೇಳಬೇಕು ಅಂತ ಹೇಳಿ. ನಾವು ಪುತ್ತೂರು ತಾಲೂಕು ಕಡಬ, ಸಣ್ಣ ಗ್ರಾಮ, ಕುಗ್ರಾಮ ಆಗ್ತಿತ್ತು ಮುಂಚೆ. ಕಡಬದ ಹತ್ತಿರ ಅಂತ ಒಂದು ಕಡಬ ಮರದಾಳ ಮೆಟ್ಲಲ್ಲಿ ಒಂದು ಕೆಂಚ ಭಟ್ರೆ ಅಂತೇಳಿ ಒಂದು ಸ್ಥಳದ ಹೆಸರದ. ನಮ್ಮ ಮೂಲೆ ಎಲ್ಲ ಅಲ್ಲಿ 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 ಕಡಬದಲ್ಲಿ. ನೀವು ಎಷ್ಟು ಜನ ಮಕ್ಕಳು? ನಾವು 6 ಜನ, 4 ಗಂಡು 2 ಹೆಣ್ಣು. ಅದರಲ್ಲಿ ನಾನು ಮೂರನೇ ಗಂಡಿನಲ್ಲಿ. ದೊಡ್ಡಣ್ಣ ಹರಿನಾರಾಯಣ ಬೈಪಡ್ತಾರೆ, ಬೈಪಡ್ತಾರೆ. ಎರಡನೇವ ಅನಂತ ಬೈಪಡ್ತಾರೆ ಅಂತಿದ್ದಾರೆ. ಅವನು ಯಕ್ಷಗಾನದಲ್ಲಿದ್ದಾನೆ, ಅದು ಮೇಳಕ್ಕೆಲ್ಲ. ಮೂರನೇವಳು ಅಕ್ಕ, ಮತ್ತೆ ನಾನು, ನನ್ನಿಂದ ತಂಗಿ ಒಬ್ಬಳಿದ್ದಾಳೆ. ಆಮೇಲೆ ಕೇಶವ ಬೈಪಡ್ತಾರೆ, ಲಾಸ್ಟ್ ನಾವು. ಮೋಹನ್ ಬೈಪಾಡಿತ್ತಾಯರು ಹೈಯರ್ ಎಜುಕೇಶನ್ ಅನ್ನ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟೆ. ಏನು ನಿಮ್ಮ ವಿದ್ಯಾಭ್ಯಾಸ ಅನ್ನುವಂಥ? ವಿದ್ಯಾಭ್ಯಾಸ 6ನೇ ತರಗತಿಯವರೆಗೆ ನಾವು ಕಡಬದಲ್ಲಿ ಶಾಲೆಗೆ. ಕಡಬದಲ್ಲಿ ಹೈಸ್ಕೂಲ್ ಎಲ್ಲ ಇಲ್ಲ, ಕುಗ್ರಾಮ. ಆಮೇಲೆ ರಾಮಕುಂಜದಲ್ಲಿ ನಾನು 4 ವರ್ಷ, 7ನೇ ತರಗತಿಯಿಂದ SLC ಅವರಿಗೆ ಅಲ್ಲಿದ್ದೆ. ಬೇರೆಯವರ ಮನೆಯಲ್ಲಿ ಇದ್ದುಕೊಂಡು ಸ್ವಲ್ಪ ಪುರೋಹಿತಿಗ ನಮ್ಮ ಬ್ರಾಹ್ಮಣ ವೃತ್ತಿಯೆಲ್ಲ ಕಲಿತು, ಆಮೇಲೆ PUC ಉಡುಪಿ ಕಾಲೇಜಲ್ಲಿ, PPC ಪೂರ್ಣಪ್ರಜ್ಞ ಕಾಲೇಜ್. ಆಗ 1 ಇಯರ್ ಹಾಸ್ಟೆಲ್ ಶೀರೂರು ಮಠದಲ್ಲಿ ನಿಲ್ಲಿಕ್ಕೆಲ್ಲ. ಮತ್ತು ಆಗ 1 ಇಯರ್ PUC, 2 ವರ್ಷ ಎಲ್ಲ ಇರಲಿಲ್ಲ. ಒಂದು ಮ್ಯಾಥ್ಸು ಮತ್ತು ಸಂಸ್ಕೃತ ಕೊಂಡಿದ್ದೆ ನಾನು. 7ನೇ ಕ್ಲಾಸಿನಲ್ಲಿ ಸಂಸ್ಕೃತ. ಹಾಗಾಗಿ ಉಡುಪಿಯಲ್ಲಿ ಒಳ್ಳೆ ಇದುಂಟು. ಹಾಗೆ PUC ಅವರೆಗೆ ಅಲ್ಲಿ ಹೋದು. PUC ಅಲ್ಲಿ ಮುಗೀತು ನಮ್ಮದು ಶಿಕ್ಷಣ. ಅಲ್ಲಿಗೆ ಅಂದ್ರೆ ಇದು ಎಷ್ಟನೇ ಇಸವಿಯಲ್ಲಿ? ಸಾಧಾರಣ 68, 69. ಆಗಿನ ಕಾಲದಲ್ಲಿ PUC ವಿದ್ಯಾಭ್ಯಾಸವನ್ನ ಮಾಡಿದಂತವರು ಮೋಹನ್ ಬೈಪಾಡಿತ್ತಾಯರು. ಅದರಲ್ಲಿ ಮ್ಯಾಥ್ಸ್ ಒಂದು PCM, PCB, HEL, HEC 4 ಕೋರ್ಸ್ಗಳು. ಆಗಿನ ಸಂದರ್ಭದಲ್ಲಿ ಹೈಯರ್ ಎಜುಕೇಶನ್ ಅನ್ನ ಮಾಡಿ. ಯಾರು? ಗೋಪಾಲಕೃಷ್ಣ ಅಡಿಗರು ಪ್ರಿನ್ಸಿಪಾಲ್ ಆಗಿದ್ರು. ಹೌದು, ಗೋಪಾಲಕೃಷ್ಣ ಅಡಿಗ ಅವರು ಪ್ರಿನ್ಸಿಪಾಲ್ ಆಗಿದ್ರಂತೆ. ಎಸ್. ಇಷ್ಟೆಲ್ಲ ವಿದ್ಯಾಭ್ಯಾಸವನ್ನ ಪಡೆದಂತಹ ಮೋಹನ್ ಬೈಪಾಡಿತ್ತಾಯರು ಯಕ್ಷಗಾನ ರಂಗಕ್ಕೆ ಹೇಗೆ ಕಾಲಿಟ್ರಿ? ಯಕ್ಷಗಾನ ರಂಗಕ್ಕೆ ಕಾಲಿಡ್ಲಿಕ್ಕೆ ಸುಮಾರು ಕಥೆ ಉಂಟು ಅದರಲ್ಲಿ. ನಾವು PUC ಆದ ಕೂಡಲೇ ಆಗ ಬಡತನ ನಮಗೆ. ತಂದೆಯವರು ನಾನು 5ನೇ ಕ್ಲಾಸಿಗೆ ಬೈತಿದ್ರು, ತಾಯಿ ಮಾತ್ರ ನಮ್ಮನ್ನು ಏನೇನೋ ಇದು ಮಾಡಿ ಗೇಣಿಗೆ ಯಾವುದು ಈ ಗದ್ದೆ ಎಲ್ಲ ಬೆತ್ತು ಎಂಥದ್ದು ಮಾಡಿ ನಮ್ಮನ್ನು ಸಾಕ್ತಿದ್ರು. ಮತ್ತೇನಾಯಿತು, ನಮ್ಮ ತಲೆಗೆ ನಮ್ಮ ಕೈ ಆಯಿತು ಸ್ವಲ್ಪ PUC ಆದಮೇಲೆ. ಆಗ ನಮ್ಮ ಅಣ್ಣ, ಹಿರಿಯಣ್ಣ ಮನೆಯಲ್ಲಿ ಮೃದಂಗ ಎಲ್ಲ ಅಭ್ಯಾಸ ಮಾಡಿದ್ದ.
ಒಂದು ಪುರುಷಯ್ಯ ಆಚಾರ್ಯ ಅಂತ ಒಬ್ಬರು ಆಚಾರ್ಯ ಇದ್ದರು, ನಾರಾಯಣಾಚಾರ್ಯಗೆಲ್ಲ ಸಂಬಂಧ. ಹಾಗೆ ನನಗೆ ಈ ಪಿ ಯು ಸಿ ಆಗಿ ಇನ್ನು ಮುಂದೆ ಕೊಡಲಿಕ್ಕೆ ಯಾರಲ್ಲಿ ದುಡ್ಡಿಲ್ಲ, ಪಿ ಯು ಸಿ ಕೊಡಲಿಕ್ಕೆ ಯಾರು ಅಣ್ಣನವರು ಕೊಡಬೇಕಲ್ಲ, ಅವರು ಅದರಿಂದ ಕಷ್ಟದಲ್ಲಿದ್ದಾರೆ. ದೇವಸ್ಥಾನದ ಒಂದು ಪೂಜೆ ಬಿಟ್ಟರೆ ಅಂಥದ್ದಿಲ್ಲ ನಮಗೆ. ಆಗ ಇವರು ಕಲಿಯೋದನ್ನು ನೋಡಿ ನನಗೆ ಇಂಟ್ರೆಸ್ಟ್ ಆಯಿತು. ಹಾಗೆ ಅವರು ನನಗೇನು ಕಲಿಸಿಕೊಡ್ತಿರಲಿಲ್ಲ, ಅವರಿಗೆ ಕಲಿಸುವಾಗ ನನಗನ್ನು ಕೇಳಿ ಬಂದುಕೊಂಡಿದ್ದದು. ಅವರ ಮೇಲೆ ಆಚೆ ಹೋಗುವಾಗ ನಾನು ಇದನ್ನು ಬರೆದುಕೊಂಡು ಏನಾದರೂ ಮಾಡಿಕೊಂಡಿದ್ದೇನೆ. ಲಾಸ್ಟಿಗೆ ಆಗುವಾಗ ನನಗೆ ನನ್ನ ಲೈಫನ್ನು ಇದಕ್ಕೆ ಇಟ್ಟರೆ ಏನಾಗ್ತದೆ, ಯಾಕೆ ಬೇರೆ ನನಗೆ ಗೊತ್ತಿಲ್ಲ. ಮತ್ತು ಆಗ ಈ ಪೂಜೆ ಗೀಜೆ ಇದಕ್ಕೆಲ್ಲ ಅಷ್ಟು ಪ್ರಾಶಸ್ತ್ಯ ಎಲ್ಲ ಉತ್ಪತ್ತಿ ಇಲ್ಲ. ಅಣ್ಣನಲ್ಲಿ ಚೂರು ಕೇಳಿದೆ, ಮೊದಲೇ ಗಿದ್ಲೆಲ್ಲ ಚೂರು ಎಲ್ಲ ನನಗೆ ಬಂದುಕೊಂಡಿದ್ದೆಲ್ಲ. ಆದರೆ ಎಲ್ಲಿ ತಪ್ಪುಗಳುಂಟು ಅದನ್ನು ಸರಿ ಮಾಡಿಕೊಂಡು ಯಾರಲ್ಲೂ ಹೇಳಲಿಲ್ಲ. ನನ್ನ ದಿನೇಶ್ ಅಮ್ಮಣ್ಣರ ಅಣ್ಣ ಒಬ್ಬರು, ನನ್ನ ಬಾವ, ಸೀದಾ ಹೋಗಿ ದೇಲಂಪುರಿ ಮೇಳ ಅಂತೇಳಿ ಇತ್ತು, ದೇಲಂಪುರಿ ಮೇಳ, ವೇಣೂರು ಹೋಗಿ ಸೇರಿದ್ದೆ ಅಲ್ಲಿಗೆ. ಮನೆಯಲ್ಲಿ ಗೊತ್ತಿಲ್ಲ, ಸರಿಯಾದ ಮೇಲೆ ಗೊತ್ತದು ಯಾವುದಕ್ಕೆ ಒತ್ತು ಮೊದಲೇ ಗೊತ್ತು. ಚೆಂಡ ಎಲ್ಲ ಸ್ವಲ್ಪ ಬರ್ಸ್ಕೊಂಡಿದ್ದೆ ಅಲ್ಲ. ಆದರೆ ಆ ಮೇಳದ ಜೀವನ ಅಷ್ಟು ಕಷ್ಟ ಇದ್ದಾಗ ಅಲ್ಲಿ ಹೋಗಿ ಒತ್ತು ಮೊದಲೇ ಚೆಂಡೆಗೆ ಸುಂದರ ರೈಗಳು ಅವರು. ಆಗ ಅದು ಗ್ಯಾಸ್ ಲೈಟು, ಪೆಟ್ರೋಮೆಕ್ಸ್ ಕಾಲ, ಮತ್ತು ಇದು ಮೈಕ ಇಲ್ಲ, ಮತ್ತು ಒಂದು 2 ಗಾಡಿ, ಈ ಸೀಚರ್ ಇಲ್ಲ, ಟೆಂಟಿನ ಮೇಳಗಳಿಲ್ಲ, ಓಪನ್ ಮೇಳಗಳಿಲ್ಲಲ್ಲ, ಕಟೀಲು ಬಿಟ್ಟರೆ ಅವನಿಲ್ಲ. ಹಾಗೆ 1 ವರ್ಷ ಅದರಲ್ಲಿ ತಿರುಗಾಟ. ಆಗ ಕಲ್ಗುಂಡಿ ಶಿನಪುರಗಳು, ಈ ಸುಜನ ಸುಳ್ಳಿ ಅಂತ ಹಾಸ್ಯಗಾರನು, ಈ ಅವರ ಮಗಳು ಅಲ್ಲಿಯ ಅವನ ಹೆಸರು ಮತ್ತೆ ಇದ್ದಾರೆ ಎಂತರಾಮಪ್ಪ ಅವನ ಹೆಸರುಂಟು, ಸುಳ್ಳಿದವ. ಮತ್ತು ಸುಬ್ರಾಯ ಇವರು ನಮ್ಮ ದೇವಾನಂದ ಭಟ್ರ, ಸುಬ್ರಾಯ ಭಟ್ ಅಂತ ಹೇಳಿದ್ರು. ಒಳ್ಳೊಳ್ಳೆ ವೇಷದವ್ರು ಹೇಳಿದ್ರು. ಸಣ್ಣ ಮೇಳ ಇದೆಲ್ಲ ಕಾಂಚಲು ಸಂಜೀವ ಒಳ್ಳೊಳ್ಳೆ ವೇಷದಲ್ಲಿ ನೀಡಲೇ ಬಂದ ಅವನು ಇದ್ದಾರೆ. ಅವ ಮಾತ್ರ ನಾನಿರೋ ವರ್ಷ ಇರಲಿಲ್ಲ, ಮೇಲಿನ ವರ್ಷ. ಹಾಗೆ 1 ವರ್ಷ ಮೇಳಕ್ಕೆ ಹೋಗಿ ಮನೆಗೆ ಬರುವಾಗ ತಾಯಿಗೆಲ್ಲ ಬೇಜಾರಾಯಿತು. ನನಗೇನಿಲ್ಲ ಸರ್ವದಲ್ಲಿ ಈ ಮಧ್ಯಾಹ್ನ ಎಷ್ಟು ಬರೋದು ನನಗೆ ಗೊತ್ತು, ನಿದ್ದೆ, ಕಾಲೇಜ್ ಇದ್ದೆ ಅದೆಲ್ಲ. ಇನ್ನು ಆಟ ಬೇಡ. ಕಾಲೇಜ್ ಮುಗಿಸಿ ಜಾಬ್ ಎಲ್ಲಿ ಮಾಡಲಿಲ್ಲ, ನೇರ ಮೇಳಕ್ಕೆ ಜಾಬು ಅಂತೆಲ್ಲ ಹಾಗೆ ಜಾಬ್ ಸಿಕ್ಕುದಿಲ್ಲ. ಅಥವಾ SLC ಆಗಿ ಒಂದು TC ಮತ್ತೆ ಸ್ಟೈಪಂಡ್ ಕೊಟ್ಟು ಕಳಿಸಿದ್ರು. ನಾವೊಂದು ಪಾರ್ಟ್ ಟೈಮ್ ಹೋಗಿ ಪಾಠ ಮಾಡಿದ್ರು. ಆಗ ಚಾನ್ಸ್ ಇತ್ತು. ನಮಗೆ ಅಷ್ಟು ಬ್ಯಾಕ್ಗ್ರೌಂಡ್ ಯಾರಿಲ್ಲ, ಹೇಳುವವರಿಲ್ಲ. ಹಾಗಾಗಿ ನಮ್ಮದಲ್ಲೇ ನನಗೆ ಹಾಗೆ ಹೋಗಿ ಇನ್ನು ಇದು ಕಷ್ಟ, ಇನ್ನು ಹೋಗೋದು ಬೇಡ ಅಂತ ಆಯಿತು. ಹಾಗೆ ನಾನು ಹವ್ಯಾಸಿಯಾಗಿ ಒಂದು 10 ವರ್ಷ ಹವ್ಯಾಸಿಯಾಗಿ ಇದ್ದೆ, ಹೋಗ್ತಾ ಇದ್ದೆ. ಹೀಗೆ 3 ನಾಟಕಗಳಿಗೆ ಅದಕ್ಕೆ. ಮತ್ತು ನಮ್ಮಲ್ಲಿ ಯಕ್ಷಗಾನ ಮಂಡಳಿ ಇತ್ತು ಕಡಬಲ್ಲಿ, ಅದರಲ್ಲಿ ಕಾರ್ಯದರ್ಶಿ ಇದರಲ್ಲಿ ಗಣೇಶ ಯಕ್ಷಗಾನ ಮಂಡಳಿ ಕಡಬ ಅಂತೇಳಿ ಸ್ವಲ್ಪ ಪಾಠ ಮಾಡಿಕೊಂಡಿದ್ದೆ, ಅಣ್ಣನೂ ಮಾಡಿಕೊಂಡಿದ್ದೆ. ಮತ್ತು ಹಾಗೆ ಈ ನಾರಾಯಣಾಚಾರ್ಯ, ಕಡಬ ನಾರಾಯಣಾಚಾರ್ಯ ಇವರೆಲ್ಲ ಸ್ವಲ್ಪ, ಅವನಿಗೆ ಚೆಂಡೆ ಪಾಠ ಎಲ್ಲ ನಾನೇ ಮಾಡಿದ್ದೆ, ಮೊದಲೇ ಪಾಠ ಅಣ್ಣ ಮಾಡಿದ್ದೇನೆ. ಹಾಗಾಗಿ ಮತ್ತೆ ನಮಗೆ ಬಡತನದ ಇದು ಏನು ಇದಾಗಲಿಲ್ಲ. ಅಲ್ಲಿಂದ ಆಟ ಎಲ್ಲ ಬಿಟ್ಟಿದ್ದೇನೆ. ಮತ್ತೆ ನಾನು ಕೊಡಗಿನಲ್ಲಿ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡಿದ್ದೆ ಒಂದು 2 ವರ್ಷ 3 ವರ್ಷ. ಹಾಗೆ ಏನಾದರೂ ಹೊಟ್ಟೆಗೆ ಆಗಬೇಕಲ್ಲ, ಅಲ್ಲಿ ನನ್ನ ಅಣ್ಣ ಹೋಗಿದ್ದು ಕರ್ಸಿ. ಮತ್ತು ಅಲ್ಲಿಯೂ ನನಗೆ ಅದು ಎಂಥದ್ದು ಯಕ್ಷಗಾನ ಎಳೀತು, ಅದು ಬಿಡೋದಿಲ್ಲ. ಬಂದು ಪುನಃ ನಮ್ಮ ಕಡವಕ್ಕೆ ನಮ್ಮ ಅಣ್ಣ ಬಾ ಇಲ್ಲಿ ಪೂಜೆ ನಾನು ಕೊಡ್ತೇನೆ, ನಾನು ಒಂದು ಅಂಗಡಿ ಮಾಡ್ತೇನೆ ಅಂತ ಹೇಳಿದ ಕಣ್ಣವ ಅನಂತ ಬೈಕು. ಹಾಗೆ ಪೂಜೆ ಮಾಡಿಕೊಂಡು ಇಲ್ಲಿ ಯಕ್ಷಗಾನದಲ್ಲಿ ಇಲ್ಲಿ ಬೆಳೆಸಿಕೊಂಡಿದ್ದೆ. ಆಗ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಸ್ವಲ್ಪ ಇದಂತಲ್ಲ ಮನೆ ಜಗಳ ಅಂತ ಉಂಟು, ಮನಸ್ತಾಪ ಬಂದು ಪೂಜೆ ಹೋಯಿತು. ಆಗ ನನಗೆ ಮದುವೆ ಆಯಿತು. ಮದುವೆ ಆಗಿ ಒಂದು ಅಂಗಡಿ ಎಲ್ಲ ಮಾಡಿದೆ, ಅದು ನಮಗೆ ಗೊತ್ತುಂಟು ಈ ಅಂಗಡಿದೆಲ್ಲ, ಅದು ಹೋಯಿತು. ಆಮೇಲೆ ಇದು ಎಂಥದಾಗಲಿಲ್ಲ. ನಾನಿನ್ನು ನಮ್ಮ ಲೈಫನ್ನೇ ಯಕ್ಷಗಾನಕ್ಕೆ ಹೇಳುವಂದರೆ ಮೇಳಕ್ಕೆ. ಆಗ ಜನ್ರೇಟ್ರು ಇದು ಮೈಕೆಲ್ಲ ಶುರುವಾಯಿತು. ಹಾಗೆ ಆದಿ ಸುಬ್ರಹ್ಮಣ್ಯ ಮೇಳ ಅಂತೇಳಿ, ಆದಿ ಸುಬ್ರಹ್ಮಣ್ಯ ಮೇಳ, ಆದಿ ಸುಬ್ರಹ್ಮಣ್ಯ ಅಂತ ಹೇಳಿ ಆ ಮೇಳಕ್ಕೆ ಸೇರ್ಪಡೆಗೊಳ್ತೀವಿ. ಅದು ಶೀನಪ್ಪ ಭಂಡಾರಿಗಳು ಬೆಳ್ಳಮೆಟ್ಟಿಂದ, ಅದು ಶ್ರೀಧರ ಭಂಡಾರಿಗಳ ತಂದೆ. ಆ ಮೇಳದಲ್ಲಿ ಸಾಧಾರಣ ಎಲ್ಲರೂ ಗಜ
ಮೇಳ ಅಂತ ಹೇಳ್ಬೋದಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ರಾಗ. ಈ ಸಂಜಯ್ ಕುಮಾರ್ ಇವೆಲ್ಲ ನಾವು ಒಟ್ಟಿಗಿದ್ದವು. ಸಂಜಯ್ ಕುಮಾರು ಮತ್ತು ಪುತ್ತೂರು ಕೃಷ್ಣ ಭಟ್ರು ಒಳ್ಳೊಳ್ಳೆ ಕಲಾವಿದರಿದ್ದರು. ಆಗ ನಾನು ಚೆಂಡೆಗಾಗ ನನಗೆ ಮದ್ದಲೆಗೆ ಆಗ ಇವರು ಇದ್ರು, ನನ್ನ ತಮ್ಮನೇ ಕೇಶವ. ಅವನು ಧರ್ಮಸ್ಥಳ ಕೇಂದ್ರದಲ್ಲಿದ್ದ. ಆಗ ಚೆಂಡೆ ಮಂತ್ರಳೆಯಲ್ಲಿ ನೀವು ಪರಿಪೂರ್ಣತೆ ಇಡೀ ಮದ್ದಲೆಗಾರ. ಇಡೀ ಮದ್ದಲೆಗಾರಿಯಾಗಿ 1 ವರ್ಷ ಕಳೆಯಿತು. ಮತ್ತು 2ನೇ ವರ್ಷ ಯಾರೋ ಒಂದು ಭಾಗವತ ಬೇರೆ ಇದ್ದ, ಅದರಲ್ಲಿ ಮೇನ್ ಭಾಗವತ ಒಂದು ಸಂಗೀತದವರು ರಜೆ ಮಾಡಿದ್ದ. ಆಗ ಯಾರಿಲ್ಲ ಸಂಗೀತ ಆಡುವ ಪೂರ್ವರಂಗ. ಆಗ ನಾನು ಹಾಡ್ತೇನೆ, ಯಾರಿಲ್ಲ. ನನಗೆ ಭಾರಿ ಹುಚ್ಚ ಪದ್ಯದ್ದೆಲ್ಲ ಸ್ವಲ್ಪ ಸ್ವಲ್ಪ ಕಲ್ತಿದ್ದೇನೆ. ಅದು ಪದ್ಯ ಕೇಳಿ ಶೀನ ಭಂಡಾರಿಗಳು ಪುನಃ ನೀವು ಸ್ವಲ್ಪ ಅರ್ಧದವರೆಗೆ ಪದ್ಯ ಹೇಳಬೇಕು. ಮತ್ತು ದೊಡ್ಡ ಭಾಗವತರಿಗೆ ದೊಡ್ಡ ಭಾಗವತ ಒಂದು ಕಳಿಯೂರು ನಾರಾಯಣಾಚಾರ್ಯ ಅತ್ಲಾಗಿ ನಮ್ಮ ಮಂಜೇಶ್ವರ ಅತ್ಲಾಗಿ. ಹಾಗೆ ಅರ್ಧದವರೆಗೆ ನನಗೆ ಚೆಂಡೆಗೆ ಆಗಿ ನನಗೆ ಬೇಕಾಗಿ ಇದು ಅಣ್ಣಿಗೌಡನು ತರಿಸಿದ್ರು. ಆಗ ಅಣ್ಣಿಗೌಡ ಅಂತಿದ್ರು, ಅರಸನಮಕ್ಕಿಯವ. ಹಾಗೆ ನನ್ನ ಪದ್ಯಕ್ಕೆ ನನ್ನ ತಮ್ಮ ಚೆಂಡೆಗೆ ನನಗೆ 1.5 ಗಂಟೆವರೆಗೆ ನಾನು ಹಾಡ್ತಿದ್ದೆ. ಮತ್ತೆ ಚೆಂಡೆ ಬರೆಸಬೇಕು. 4 ಗಂಟೆ ಮೇಲೆ ಪುನಃ ಚೆಂಡೆಗೆ ನಾನೇ ಬರಬೇಕು, ಪೀಠಿಗೆ ಬರೆಸಿ. ಆಮೇಲೆ ಹಾಗೆ ನಾನು ಭಾಗವತಿಗೆ ಅಭ್ಯಾಸ ಮಾಡಿದ್ದು ಅದರಲ್ಲಿ. ಆಗ ನನ್ನ ಪದ್ಯ ಮತ್ತೆ ಚೂರು ಮಾರ್ಕೆಟ್ ಆಯ್ತಲ್ಲಿ. ಚೆಂಡೆ ಮದ್ದಳೆ ಬಾರಿಸ್ತಾ ಇದ್ದಂಥವರು ಅನಿವಾರ್ಯಕ್ಕಾಗಿ ಸಂಗೀತ ಹೇಳೋದಕ್ಕೆ ಆಮೇಲೆ ನನಗೆ ಕಂಡಿತು ಇನ್ನು ಈ ಚೆಂಡೆ ಮದ್ಲೆಯಿಂದ ಭಾಗವತಿ ಉಂಟು. ಯಾಕೆ ಇದು ಬೆಳಿಗ್ಗೆಯವರೆಗೆ ಚೆಂಡೆಗಳಿಗೆ ಹಾಕಿ ಆಗ ಒಬ್ಬನೇ ಮದ್ದಲೆಗೆ ಒಬ್ಬನೇ ಚೆಂಡೆಗೆ ಆ ಕಾಲ. ಬೇರೆ ನಮ್ಗೆ ಯಾರಿಲ್ಲ ಈಗಿನಾಗೆ 4-5 ಇಲ್ಲ. ಸಂಗೀತಕ್ಕೆ ಒಬ್ಬನೇ ಬೆಳಿಗ್ಗೆ ಚಕ್ರದಾಲ ಹೊಡಿಬೇಕು. ಇದು ಇನ್ನು ನನಗೆ ಆಗೇನಾಯಿತು, ಈ ಮೇಳ ಆಗೊಂದು ಹೊಸ ಮೇಳ ಶುರುವಾಯಿತು. ನಂದಾವರ ಮಹಾಗಣಪತಿ ಯಕ್ಷಗಾನ, ವಿನಾಯಕ ಯಕ್ಷಗಾನ, ನಂದಾವರದ ಮೇಳ. ಅದನ್ನು ವಿಘ್ನೇಶ್ವರ ಭಟ್ರು. ಆಗ ನಮಗೆಲ್ಲ ಕರೆ ಬಂತು. ನಮ್ಮ ಕುಬಣೂರು ಶ್ರೀಧರರಾಯರು ಆಗ ನನಗೆ ಭಾರಿ ಆತ್ಮೀಯ. ಮೋಹನಣ್ಣ ನಾವೆಲ್ಲ ಒಟ್ಟಿಗೆ ಬ್ರಾಹ್ಮಣ ಇದು ಮಾಡುವ ಮೇಳಕ್ಕೆ, ಒಂದು ಹೊಸ ಮೇಳ ಆಗ್ತದೆ ಭಟ್ರು ನನಗೆ ಕೇಳಿದ್ರು ಮೇಳದ. ಅಲ್ಲಿಂದ ಯಾರು ಅದಕ್ಕೆ ನಾನು ಮತ್ತು ಅವರು ಭಾಗವತರು ಮತ್ತು ಚೆಂಡೆ ಮದ್ಲೆಗೆ ಕಂತೀರು ರಾಮಕೃಷ್ಣ ಕಂತಿ ಚೇವಾರು ಅವರ ಮಗ ಶಂಕರ ಕಾಮತ್ ಅವರಿಗೆ ಮಾಸ್ಟರು. ಮದ್ದಲೆಗೆ ಕುದುರೆಗಳು ರಾಮ್ ಭಟ್ರು ಅವರು ಇವರು ತುಂಬ ಇದ್ದರು, ಒಳ್ಳೊಳ್ಳೆ ಸೆಟ್. ಆಗ ಅನಿವಾರ್ಯವಾಗಿ ಆದಿ ಸುಬ್ರಹ್ಮಣ್ಯ ಮೇಳದಲ್ಲಿ 4-5 ವರ್ಷ ತಿರುಗಾಟಾಗಿ ಇದನ್ನು ಬಿಟ್ಟೆ. ಇದಕ್ಕೆ ಭಾಗವತಿಗೆ ಡೈರೆಕ್ಟ್ ಎಂಟ್ರಿ. ಚೆಂಡ ಮದ್ಲೆ ಬಿಟ್ಟೆ, ಭಾಗವತಿಗೆ ಎಂಟ್ರಿ. ಅದೇ ಪದ್ಮತಾಮರೆ ಅಂತ ಹೇಳುವ ಪ್ರಸಂಗ. ಅದರಲ್ಲಿ ಮನೋಹರ, ತಾರಾನಾಥ, ಈ ಮೂಡಿಬಿದ್ದ ಕೃಷ್ಣ ಒಳ್ಳೊಳ್ಳೆ ಕಲಾವಿದರು. ಪ್ರಧಾನ ಭಾಗವತರಾಗಿ ಶ್ರೀಧರ. ಅದನ್ನು ನಾನು ಮತ್ತೆ ಹೇಳ್ತಿದ್ದದ. ಆದರೂ ನನಗೆ ಅವರು ಸ್ವಲ್ಪ ನಮ್ಮನ್ನು ಸಣ್ಣ ಮಾಡಲಿಕ್ಕೆ ನೋಡಿದ್ರು. ಹಾಗೆ ಲಾಸ್ಟಿಗೆ ನಾನು ಹೇಳ್ತಿದ್ದೆ, ಆದರೆ ನಾನು ಅವರಿಗೆ ಬೆಲೆ ಕೊಡ್ತೇನೆ. ನಾನು ಸ್ವಲ್ಪ ಹಿರಿಯರು ಭಾಗವತರು, ಪ್ರಧಾನ ಭಾಗವತರ ಲೆಕ್ಕಕ್ಕೆ ಅವರೇ. ನಾನು ಮಾತ್ರ ಮತ್ತೆ ಹೇಳ್ತಿದ್ದೆ, ಅದು ನಮ್ಮೊಳಗಿನ. ಹಾಗೆ ಆಮೇಲೆ ಒಳ್ಳೆ ರೈಶಿ, ಒಳ್ಳೆ ಫಸ್ಟ್ ಕ್ಲಾಸ್, ಒಳ್ಳೆ ಕಲಾವಿದರು ಇತ್ತು. ಫುಲ್ ಯಾವಾಗಲೂ ಫುಲ್ಲಿ ಹೌಸ್ಫುಲ್. ಆದರೆ ಅದು ಮ್ಯಾನೇಜ್ಮೆಂಟ್ ಸರಿ ಇಲ್ಲದೆ ಅದು 2 ವರ್ಷ ಬಿಚ್ಚೋಡಿ ಮತ್ತೆ ಆ ಮೇಳ ನಿಂತಿತ್ತು. ಆಗ ನಮಗೆ ಮತ್ತೆ ಮೇಳ. ಆಗ ಶೇಖರ್ ಶೆಟ್ಟಿ ಬೆಳ್ಮಣ್ಣು ಅಂತೇಳಿ, ಬೆಳ್ಮಣ್ಣು ಅವರು ಸ್ವಲ್ಪ ಅವರಿಗೆ ದುಡ್ಡು ಇತ್ತು ಅವರಲ್ಲಿ. ಅವರು ಮದುವೆ ಆಗಿಯವರೇ ಡೌರಿ ಎಲ್ಲ ಸಿಕ್ಕಿತ್ತು ಅವರಿಗೆ. ನಾನು ಹೊಸ ಮೇಳ ಮಾಡ್ತೇನೆ, ಬಪ್ಪನಾಡು ಮೇಳ ಅಂತ. ಬಪ್ಪನಾಡು. ಆಗ ನಮ್ಮ ಈ ಹಿಮ್ಮೇಳ ಎಲ್ಲ ಶ್ರೀಧರರಾಯರು ಎಲ್ಲ ಲೀಡರ್ ಅವರಿಗೆ. ಆ ಸಂದರ್ಭ ಶ್ರೀಧರರಾಯರು ಕಟೀಲ್ ಮೇಳಕ್ಕೆ ನಾವು ಕಟೀಲ್ ಮೇಳ ಎಷ್ಟು ಮತ್ತೆ ನಾನು ಮತ್ತೆ ಅವರು ಭಾಗವತಿ ಪುನಃ ಅದರಲ್ಲಿ ಬಂಗಾರ ತೊಟ್ಟಿಲಿಂದ ಪ್ರಸಂಗ. ಅದರಲ್ಲಿ ಸರಪಾಡಿ ಅಶೋಕ ಇದ್ದ, ರಾಧಾಕೃಷ್ಣ ನಾವುಡ, ಉದಯ ನಾವುಡ, ಮತ್ತು ಒಳ್ಳೊಳ್ಳೆ ಕಲಾವಿದರು 2 ಕೋಳಿಯೂರು ರಾಮಚಂದ್ರರಾಯರು, ಕೊಕ್ಕಡ ಈಶ್ವರ ಭಟ್ರು. ಅದು ಪುರಾಣಕ್ಕೂ ತುಳಿಗೂ ಎಲ್ಲದಕ್ಕೂ ಭಾರಿ ಒಳ್ಳೆ ಸೆಟ್ ಆಗ. ಆಮೇಲೆ ಅದು ಒಂದು ಸಾಧಾರಣ 2 ವರ್ಷ ನಡೆಯಿತು ಚಂದದಲ್ಲಿ.
ಆಮೇಲೆ ಏನೋ ದೇವಸ್ಥಾನದಲ್ಲಿ ಹರಿಕೃಷ್ಣಪ್ಪನವ್ರಿಗೆ ಅವರಿಗೆ ಏನೋ ಸಂತಾಪ ಎದಕ್ಕೆ ಯಾರಿಗೆ ನಮ್ಮ ಶೇಖರ್ ಶೆಟ್ಟಿಗೆ ಏನೋ ಸ್ವಲ್ಪ ಅವರಿಗೆ ಮನಸ್ತಾಪ ಬಂದು ನಾನು ಶೇಖರ್ ಶೆಟ್ಟಿಗೆ ಈ ಹೆಸರು ಕೊಡೋದಿಲ್ಲ, ಬಪ್ಪರಾಣಿ ಹೆಸರು ಕೊಡೋದಿಲ್ಲ. ಅವ್ರು ಯಾವುದು ಬೇಕಾದ್ರೆ ಬೇರೆ ಮೇಳ ಮಾಡಲಿಲ್ಲ. ಅಲ್ಲಿಂದ ಅವರು ಬೆಳ್ಮಣ್ಣು ಮೇಳ ಅಂತ ಮಾಡಿದ್ರು. ಬೆಳ್ಮಣ್ಣು ಮೇಳ ಅಂತ ಮಾಡಿದ್ರು. ಯಾರು? ಶೇಖರ್ ಶೆಟ್ಟಿ. ಹೌದು. ಇದು 87ರಲ್ಲಿ ಬೆಳ್ಮಣ್ಣು ಮೇಳ ಮಾಡಿ ನನಗೆ ಅವರೊಂದು ಇದರಲ್ಲಿ ಸುಮಾರು ದುಡ್ಡು ಕೊಡಲಿಕ್ಕಿತ್ತು. ಯಾವುದರಲ್ಲಿ? ಬಪ್ಪರಾಣ ಮೇಳ. ನನಗೆ 10 ನಾವೊಂದು ಬಾರಿ ಅಣ್ಣದಮ್ಮನಾಗಿದ್ದರು, ನನ್ನಲ್ಲಿ ಬಾರಿ ಒಳ್ಳೆಯದು ಕೊಡಲಿಲ್ಲ. ಅದು ನಾನು ಜೀವನ ಮಾಡಬೇಕಲ್ಲ, ನಾನು ಹೆಣ್ಣು ಮಕ್ಕಳನ್ನ ಹಾಕಬೇಕಲ್ಲ. ನಾನು ಈ ವರ್ಷ ಮೇಳಕ್ಕೆ ಬರುವುದಿಲ್ಲ, ಯಾರನ್ನು ಬೇಕಾದ್ರೂ ಮಾಡಿದ್ದು. ಸ್ವಲ್ಪ ಆ ಜನಕ್ಕೆ ಸ್ವಲ್ಪ ಇದು ಬಂತು, ದುಡ್ಡು ಆಯ್ತಲ್ಲ. ನಾನು ವರ್ಷ ಬಿಟ್ಟೆ. ಮೇಳ ಬಿಟ್ಟು ಲಾಸ್ಟಿಗೆ ನನ್ನನ್ನೆಲ್ಲ ಕರೆದುಕೊಂಡಿದ್ರು. ಅಡ್ಡಿಯಾರ ಮೇಳ ಆಗ ಅದಕ್ಕೆ ಅದಕ್ಕೆ ಹೋಗ್ಕೊಂಡಿದ್ದೆ, ಕರೆದುಕೊಂಡಿದ್ರು ಬೇರೆ ಬೇರೆ. ನಾನು ಲಾಸ್ಟಿಗೆ ಆಗುವಾಗ ಪುನಃ ನನ್ನ ಕರೆದ. ಲಾಸ್ಟ್ ಆಗುವಾಗ ಅಂದರೆ ಮೇ ತಿಂಗಳಲ್ಲಿ ಎಂಡಾಗಲಿಕ್ಕೆ ಆಗಿದೆ. ನನಗೆ ಮೇ 17ಕ್ಕೆ ಆಕ್ಸಿಡೆಂಟ್ ಆಯಿತು. ಒಂದು 15 ತಾರೀಕಿಗೆ ನಾನು ಇಲ್ಲಿ ಬರಂಗಾಯ ಇದಕ್ಕೆ ಬಂದೊಂದು ಆಟಕ್ಕೆ ಬರುವಾಗದಲ್ಲಿ ಆ ಚಕ್ಕುಲಿ ತಲೆಂಗಳ ಗೋಪಾಲಕೃಷ್ಣ ಮಠರು ಇದ್ದರು, ತಂದೆ ಒಳ್ಳೆಗೈ. ಅವರಿಗೆ ತಿರುಗಿದ್ರು. ಅವರು ಅದರಲ್ಲಿ ಚೆಂಡೆಗಿದ್ದಾರೆ. ಈಗ ಮಾತ್ರ 2 ದಿನ ಚೆಂಡೆಗೆ ರಜೆಗೆ ಬರಬೇಕು. ನನಗೆ ಸ್ವಲ್ಪ ತಂದೆ ಶಾರ್ದ ಉಂಟು, ಹಾಗೆ ಹೇಗೆ 2-3 ದಿನ ಬಾ ಮತ್ತೆ ನಾನು ಬರ್ತೇನೆ. ಆಯ್ತೊಬ್ಬರು ನನ್ನದು ಆತ್ಮೀಯರು. ಹಾಗೆ 2-3 ದಿನ ಇಲ್ಲಿಂದಾಗಿ 20 ಮೂಡಬಿದ್ದರೆ ಹತ್ರ. ಅಲ್ಲಿಂದ ಶನಿವಾರದ ಆಟಕ್ಕೆ ನಾವು ಮಂಗಳೂರಿಗೆ ಹೋಗುದು. ಶನಿವಾರಕ್ಕೆ ಎಲ್ಲ ಆಟಗಳು ಮಂಗಳೂರು, ಒಂದು 5-6 ಆಟಗಳು ಮಂಗಳೂರಲ್ಲಿ ಇರ್ತದೆ. ನಮ್ಮದು ಊರಷ್ಟವರೆಗೆ ಹೋಗುದು.